ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಪೋಸ್ಟ್ಗೆ ನೇಮಕಾತಿ ಮಾಡ್ತಿರೋದ್ರ ಬಗ್ಗೆ ಹೇಳ್ತೀನಿ. ಸೊ ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಹೇಗೆ ಅಪ್ಲಿಕೇಶನ್ ಹಾಕೋದು ಮತ್ತು ಹೇಗೆ ಆಯ್ಕೆ ಮಾಡ್ಕೊತಾರೆ ಎಲ್ಲದ್ರ ಬಗ್ಗೆನೂ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ನು ಕೂಡ ಆನ್ ಮಾಡ್ಕೊಳ್ಳಿ. ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಹುದ್ದೆಗೆ ನೇಮಕಾತಿ ಮಾಡ್ಕೊಳಕ್ಕೋಸ್ಕರ ಬಿಟ್ಟಿರೋ ನೋಟಿಫಿಕೇಷನ್. ಫಸ್ಟ್ ಯಾವ ಜಿಲ್ಲೆಗಳಲ್ಲಿ ಈ ನೇಮಕಾತಿ ಮಾಡ್ತಿದ್ದಾರೆ ನೋಡೋಣ, ಮತ್ತು ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ನೋಡೋಣ. ಆಮೇಲೆ ಇದಕ್ಕೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕೋ ಅದೆಲ್ಲ ನೋಡೋಣ. ಬೀದರಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದೆ ಅಂತ ನೋಡೋದಾದರೆ ಅಂಗನವಾಡಿ ವರ್ಕರ್ಗೆ 31, ಅಂಗನವಾಡಿ ಹೆಲ್ಪರ್ಗೆ 65 ಪೋಸ್ಟ್ಗಳು ಖಾಲಿ ಇದೆ. ತುಮಕೂರಲ್ಲಿ ನೋಡೋದಾದರೆ ಅಂಗನವಾಡಿ ವರ್ಕರ್ಗೆ 106 ಪೋಸ್ಟ್ಗಳು ಖಾಲಿ ಇದೆ. ಅಂಗನವಾಡಿ ಹೆಲ್ಪರ್ಗೆ 278 ಪೋಸ್ಟ್ಗಳು ಖಾಲಿ ಇದೆ. ಇನ್ನು ಈ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಹುದ್ದೆಯ ನೇಮಕಾತಿಯ ಮಾರ್ಗಸೂಚಿಗಳನ್ನ ನೋಡೋದಾದರೆ, ಸೊ ಇದಕ್ಕೆ ಯಾರ್ಯಾರು ಅರ್ಹರು ಅಂದರೆ ಮಹಿಳೆಯರು, ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳೆಯರು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಇನ್ನು ವಯೋಮಿತಿ ನೋಡೋದಾದರೆ 19 ಮೇಲಾಗಿರಬೇಕು, 35 ಒಳಗಾಗಿರಬೇಕು. ಹಾಗೆ PWD ಕ್ಯಾಂಡಿಡೇಟ್ಸ್ಗೆ 10 ವರ್ಷ ಏಜ್ ಲಿಮಿಟ್ ಎಕ್ಸ್ಟೆಂಡ್ ಮಾಡ್ತಾರೆ. ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಸ್ಥಳೀಯತೆ ಏನಿರಬೇಕು ಅಂತ ನೋಡೋದಾದರೆ, ನೀವೇನಾದರೂ ಗ್ರಾಮಾಂತರ ಪ್ರದೇಶದಲ್ಲಿ ಬರೋದಾದರೆ ಆ ಪ್ರದೇಶದ ಮಜಿರೆಗೆ ಬರ್ತೀರಾ ಅಂತ ನೀವು ವಾಸಸ್ಥಳ ಪ್ರಮಾಣ ಪತ್ರನ ತಗೋಬೇಕು. ಏನಾದ್ರು ನೀವು ನಗರ ಪ್ರದೇಶದಲ್ಲಿ ಆ ಅಂಗನವಾಡಿ ಇದ್ದರೆ ಆ ವಾರ್ಡಲ್ಲಿ ಬರ್ತೀರಾ ಅಂತ ಒಂದು ಪ್ರಮಾಣ ಪತ್ರನ ತಗೋಬೇಕಿರುತ್ತೆ. ಈಗ ತಹಶೀಲ್ದಾರ್ ಮತ್ತು ಉಪ ತಹಶೀಲ್ದಾರ್ ಹತ್ರ ಈ ವಾಸಸ್ಥಳ ದೃಢೀಕರಣ ಪತ್ರನ ತಗೋಬಹುದು. ಈಗ 3 ವರ್ಷದ್ದು, 5 ವರ್ಷದ್ದು, 1 ವರ್ಷದ್ದು ಆ ಥರ ಎಲ್ಲ ಇರುತ್ತೆ. ನೀವು 3 ವರ್ಷದ ತಗೋಬೇಕಿರುತ್ತೆ. ಇನ್ನು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಬೇಕಾಗಿರೋ ವಿದ್ಯಾರ್ಹತೆ ನೋಡೋದಾದ್ರೆ ಇದಕ್ಕೆ PUC ಮುಗಿಸಿರ್ಬೇಕು. ಹಾಗೆ SLCಯಲ್ಲಿ ಕನ್ನಡನ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಾಗಿ ಓದಿರಬೇಕು. ಅದ್ರ ಜೊತೆಗೆ ನೀವೇನಾದರೂ DSERT, ECCE, JOC ಅಥವಾ NTT ಈ ಥರದ್ದು ಏನಾದರೂ ನೀವು ಡಿಪ್ಲೊಮಾ ಕೋರ್ಸ್ಗಳನ್ನ ಮಾಡಿದರೆ ನಿಮಗೆ ಮೊದಲ ಆದ್ಯತೆ ಇರುತ್ತೆ. ಪಾಯಿಂಟ್ಸ್ಗಳನ್ನ ಕೊಟ್ಬಿಟ್ಟು ನಿಮ್ಮನ್ನ ರೆಕ್ರೂಟ್ಮೆಂಟ್ ಮಾಡ್ಕೊತಾರೆ. ಸೊ ನೀವೇನಾದ್ರು ಈ ಸರ್ಟಿಫಿಕೇಟ್ಗಳು, ಈ ಡಿಪ್ಲೊಮಾನ ಹೊಂದಿದ್ರೆ +5 ಪಾಯಿಂಟ್ನ ಕೊಡ್ತಾರೆ. ಇನ್ನು ಅಂಗನವಾಡಿ ಸಹಾಯಕಿ ಹುದ್ದೆಗೆ ಬೇಕಾಗಿರೋ ವಿದ್ಯಾರ್ಹತೆ ನೋಡೋದಾದ್ರೆ ನೀವು SLCನ ಮುಗಿಸಿರ್ಬೇಕು ಅಥವಾ ಈಕ್ವಲೆಂಟ್ ಎಜುಕೇಷನ್ ಯಾವ್ದಾದ್ರು ಮುಗಿಸಿದ್ರೂ ಆಗುತ್ತೆ. ಇನ್ನು ನೀವು SLCಯಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಕನ್ನಡನ ತಗೊಂಡಿರಬೇಕು. ಮತ್ತು ಇನ್ನು ಸಾಮಾನ್ಯ ಗಣಿತ, ಸಮಾಜಶಾಸ್ತ್ರ, ಸಮಾಜ ವಿಜ್ಞಾನ ಇದನ್ನ ಯಾವ್ದಾದ್ರು ಓದಿರಬೇಕು. ಮತ್ತು ಇದಕ್ಕೆ ಇದ್ರ ರಿಲೇಟೆಡ್ ಮಾರ್ಕ್ಸ್ ಕಾರ್ಡ್ಗಳು ಕೂಡ ಇರಬೇಕು. ನೀವು ಮಿನಿಮಮ್ 625ಕ್ಕೆ 219 ಮಾರ್ಕ್ಸ್ನ ತಗೊಂಡಿರಬೇಕು. ಆಗಿದ್ರೆ ಇದಕ್ಕೆ ಅಪ್ಲೈ ಮಾಡ್ಬೋದು. ಇನ್ನೇನಾದರೂ ನೀವೇನಾದರೂ ಬೇರೆ ರಾಜ್ಯದಲ್ಲಿ ಓದಿದ್ರೆ, ನೀವು ಯಾವ್ದಾದ್ರು ರಾಜ್ಯದಲ್ಲಿ ಓದಿರಿ ಅಲ್ಲಿ ನೀವು ಕನ್ನಡನ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿರಬೇಕು. ಆಗಿದ್ರೆ ಮಾತ್ರ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ನೀವೇನಾದರೂ ಈ ಪೋಸ್ಟ್ಗೆ ಅಪ್ಲೈ ಮಾಡ್ತಿದ್ದು ನೀವೇನಾದ್ರು ನಮ್ಮ ಕರ್ನಾಟಕದಲ್ಲಿ ಅಥವಾ ಬೇರೆ ರಾಜ್ಯಗಳಲ್ಲಿ ಕನ್ನಡನ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿರ್ತೀರ, ಆದರೆ ನಿಮ್ಮದು ಮಾತೃಭಾಷೆ ಕನ್ನಡ ಆಗಿರಲ್ಲ, ಅಂಥ ಸಮಯದಲ್ಲಿ ನಿಮಗೆ ಕನ್ನಡ ಭಾಷೆ ರಿಲೇಟೆಡು ಒಂದು ಇಂಟರ್ವ್ಯೂನ ತಗೊತಾರೆ. ಇನ್ನು ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಅಂತ ನೋಡೋದಾದರೆ ಅಲ್ಪಸಂಖ್ಯಾತರ ಸಮುದಾಯಕ್ಕೆ 25% ಮೀಸಲಾತಿ ಇದೆ. ಅದರಲ್ಲೂ ಕನ್ನಡ ಭಾಷೆ ಜೊತೆಗೆ ಆ ಅಲ್ಪಸಂಖ್ಯಾತರ ಸಮುದಾಯದ ಏನಾದ್ರು ಭಾಷೆ, ಈಗ ಲಂಬಾಣಿ ಈ ಥರ ಇರುತ್ತಲ್ಲ, ಆ ಥರ ಭಾಷೆ ಅವರಿಗೆ ಗೊತ್ತಿದ್ರೆ ಅವ್ರಿಗೆ ಮೇಯ್ನ್ ಆದ್ಯತೆ ಕೊಡೋಕ್ಕಾಗುತ್ತೆ ಆ ಏರಿಯಾದಲ್ಲಿ. ಸೊ ಇದು ಈ ಪಾಯಿಂಟ್. ಇನ್ನು ಅಂಗನವಾಡಿ ಕೇಂದ್ರಗಳ ವ್ಯಾಪ್ತಿ ಗುರುತಿವಿಕೆ. ಇದರಲ್ಲೇನಾದರೂ ಈಗ ಒಂದು ಅಂಗನವಾಡಿ ಇದೆ, ಇನ್ನೊಂದು ಅಂಗನವಾಡಿನ ಸ್ಟಾರ್ಟ್ ಮಾಡೋಕ್ಕೋಸ್ಕರ ರಿಕ್ವೆಸ್ಟ್ ಮಾಡಿದ್ರು ಅಂದ್ಕೊಳ್ಳಿ. ಸ್ಟಾರ್ಟ್ ಮಾಡ್ತಿರೋ ಪ್ರದೇಶದ ವ್ಯಾಪ್ತಿಯಲ್ಲಿ ಏನಾದರೂ 40%ಗಿಂತ ಹೆಚ್ಚು SC ST ಕ್ಯಾಟಗರಿ ಅವರಿದ್ದರೆ ಅದೇ ಕ್ಯಾಸ್ಟಿನ ಯಾರಿಗಾದ್ರೂ ಮಹಿಳೆಗೆ ಈ ಹುದ್ದೆನ ಕೊಡ್ತಾರೆ. ಇನ್ನು ಆಯ್ಕೆ ಆದ್ಯತೆ ನೋಡೋದಾದರೆ ಆಸಿಡ್ ದಾಳಿಗೆ ತುತ್ತಾದ ಮಹಿಳೆಯರಿಗೆ ಅವರಿಗೆ +5 ಬೋನಸ್ ಅಂಕಗಳಿರುತ್ತೆ. ಇಲಾಖೆಯ ಸಂಸ್ಥೆಗಳ ನಿವಾಸಿಗಳ ಆಯ್ಕೆ. ನೀವೇನಾದರೂ ಆಲ್ರೆಡಿ ಈ ಇಲಾಖೆಯಲ್ಲಿ ವರ್ಕ್ ಮಾಡ್ತಾ ಇದ್ರೆ, ಅಂದರೆ 3 ವರ್ಷಕ್ಕಿಂತ ಜಾಸ್ತಿ ವರ್ಕ್ ಮಾಡಿದರೆ ನಿಮಗೆ +10
ಬೋನಸ್ ಅಂಕಗಳನ್ನ ಕೊಡ್ತಾರೆ. ಇನ್ನು ವಿಧವೆಯರಿಗೆ ಅವ್ರಿಗೆ +5 ಬೋನಸ್ ಅಂಕಗಳನ್ನ ಕೊಡ್ತಾರೆ. ಅದಕ್ಕೆ ನೀವು ಮರಣ ಪ್ರಮಾಣ ಪತ್ರ ಮತ್ತು ವಿಧವಾ ಪ್ರಮಾಣ ಪತ್ರಗಳನ್ನೆಲ್ಲ ಕೊಡ್ಬೇಕಿರುತ್ತೆ. ಇನ್ನು ಅಂಗವಿಕಲರು, ಇವ್ರಿಗೆ ನೋಡೋದಾದ್ರೆ ಅಂಗವಿಕಲತೆ 40%ಗಿಂತ ಜಾಸ್ತಿ ಇರಬಾರ್ದು. ಸೊ ಅಂಥವ್ರಿಗೆ 5% ಬೋನಸ್ ಅಂಕಗಳನ್ನ ಕೊಡ್ತಾರೆ. ಏನಾದರೂ ಅವ್ರಿಗೆ ಏನಾದ್ರು ಡೌಟ್ ಬಂದರೆ ಅಥವಾ ಅವ್ರ ಕೈಲಿ ಆಗುತ್ತೋ ಇಲ್ವೋ ಅಂತ ನೋಡೋಕ್ಕೋಸ್ಕರ, ಅಂದರೆ ಎಲ್ಲದನ್ನೂ ಹ್ಯಾಂಡಲ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಆ ಥರ ಎಲ್ಲ ನೋಡ್ತಾರೆ. ಇನ್ನು ಈ ಬೋನಸ್ ಅಂಕಗಳನ್ನೆಲ್ಲ ಕೊಟ್ಟಿರ್ತಾರಲ್ಲ, ಸೊ ಇದರಲ್ಲಿ ಏನಾದ್ರು ಸೇಮ್ ಬಂತು ಇಬ್ರದ್ದು ಅಂಥ ಟೈಮಲ್ಲಿ ಫಸ್ಟು ವಯಸ್ಸಿನ ಮೇಲೆ ಪ್ರಿಫರೆನ್ಸ್ ಕೊಡ್ತಾರೆ. ನೆಕ್ಸ್ಟು ಅದರಲ್ಲೂ ಸೇಮ್ ಬಂತು ಅಂದರೆ ವಿಧವೆ ಅಥವಾ ಈಗ ಡೈವೋರ್ಸ್ ತಗೊಂಡಿರ್ತಾರಲ್ಲ ಅಂಥವ್ರಿಗೆ ಆದ್ಯತೆಯನ್ನು ಕೊಡ್ತಾರೆ. ಇನ್ನು ನೀವೇನಾದರೂ ಮಾಜಿ ದೇವದಾಸಿಯ ಮಗಳು ಅಥವಾ ಯೋಜನಾ ನಿರಾಶ್ರಿತರು ಅಥವಾ ವಿಚ್ಛೇದಿತ ಮಹಿಳೆಯರು ಇವ್ರುಗಳಾಗಿದ್ದರೆ +5 ಬೋನಸ್ ಅಂಕಗಳನ್ನ ಕೊಡ್ತಾರೆ. ಅದಕ್ಕೆಲ್ಲ ಪ್ರಮಾಣ ಪತ್ರಗಳು ಇರಬೇಕು ನಿಮ್ಮ ಹತ್ರ ಒಟ್ಟು, ಅಷ್ಟೇ. ಇನ್ನು ನೀವು ಆನ್ಲೈನ್ ಅರ್ಜಿ ಜೊತೆಗೆ ನೀವು ಅಟ್ಯಾಚ್ ಮಾಡಬೇಕಿರೋ ಡಾಕ್ಯುಮೆಂಟ್ಸ್ನ ನೋಡೋದಾದರೆ ಫಸ್ಟು ಆನ್ಲೈನ್ ಅಪ್ಲಿಕೇಶನ್ನು, ನೆಕ್ಸ್ಟು ಜನನ ಪ್ರಮಾಣ ಪತ್ರ ಅಥವಾ SLC ಮಾರ್ಕ್ಸ್ ಕಾರ್ಡು. ನೀವು ಏನು ಓದಿರ್ತೀರ, SLCನ ಅಥವಾ ಎಷ್ಟು ಅಥವಾ PUCನೋ ಅದ್ರದ್ದೆಲ್ಲ ಮಾರ್ಕ್ಸ್ ಕಾರ್ಡ್ಗಳಿರಬೇಕು. ಇನ್ನು ನಿಮ್ಮದು ವಾಸಸ್ಥಳ ದೃಢೀಕರಣ ಪತ್ರ 3 ವರ್ಷದ್ದು ಬೇಕು. ಇನ್ನು ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು. ನೀವೇನಾದರೂ ವಿಧವೆ ಆಗಿದ್ದರೆ ಪತಿಯ ಮರಣ ಪ್ರಮಾಣ ಪತ್ರ ಮತ್ತು ವಿಧವಾ ಪ್ರಮಾಣ ಪತ್ರ ಅದು ಬೇಕಿರುತ್ತೆ. ನೀವೇನಾದ್ರು ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಹ್ಯಾಂಡಿಕ್ಯಾಪ್ಟ್ ಸರ್ಟಿಫಿಕೇಟ್ ಬೇಕು. ಇನ್ನು ವಿಚ್ಛೇದನ ಪ್ರಮಾಣ ಪತ್ರ, ಅಂದರೆ ನೀವೇನಾದರೂ ಡೈವೋರ್ಸ್ ತಗೊಂಡಿದ್ರೆ ಅದ್ರ ರಿಲೇಟೆಡ್ ಕೋರ್ಟಿಂದ ಪಡೆದಿರೋ ಏನಾದ್ರು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕಿರುತ್ತೆ. ನೀವೇನಾದ್ರು ಮಾಜಿ ದೇವದಾಸಿಯರ ಮಕ್ಕಳಾಗಿದ್ದರೆ ಅದ್ರ ರಿಲೇಟೆಡ್ ಪ್ರಮಾಣ ಪತ್ರನ ಸಬ್ಮಿಟ್ ಮಾಡಬೇಕಿರುತ್ತೆ. ಇನ್ನೇನಾದರೂ ನೀವು ಆಲ್ರೆಡಿ ಈ ಇಲಾಖೆಯ ವರ್ಕರ್ ಆಗಿದ್ದರೆ ಅದ್ರ ರಿಲೇಟೆಡ್ ಪ್ರಮಾಣ ಪತ್ರಗಳು, ಮತ್ತು ಇನ್ನೇನಾದರೂ ಯೋಜನಾ ನಿರಾಶ್ರಿತರಾಗಿದ್ದರೆ ಅದಕ್ಕೆ ತಹಶೀಲ್ದಾರಿಂದ ರಿಲೇಟೆಡ್ ಪ್ರಮಾಣ ಪತ್ರ ಬೇಕು. ಆಧಾರ್ ಕಾರ್ಡ್ ಅಥವಾ ಎಲೆಕ್ಷನ್ದು ಕಾರ್ಡ್ ಬರುತ್ತಲ್ಲ ಅದು, ಅಥವಾ ರೇಷನ್ ಕಾರ್ಡ್. ಇನ್ನು ಸೆಲೆಕ್ಷನ್ ಪ್ರೋಸೆಸ್, ಆಯ್ಕೆ ವಿಧಾನ ನೋಡೋದಾದರೆ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ 1 ತಿಂಗಳು ಟೈಮ್ ಕೊಡ್ತಾರೆ. ಆ ತಿಂಗಳೆಲ್ಲ ಹೇಳ್ತೀನಿ ಯಾವಾಗ ಅಪ್ಲಿಕೇಶನ್ ಶುರುವಾಗಿದೆ, ಎಲ್ಲಿ ತನಕ ಅಪ್ಲಿಕೇಶನ್ ಹಾಕ್ಬೋದು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಆಮೇಲೆ ಅಪ್ಲಿಕೇಶನ್ ಹಾಕಾದ್ಮೇಲೆ 1 ವಾರದೊಳಗೆ ಈಗ ಮೀಟಿಂಗ್ನ ನಡೆಸ್ಬೇಕಿರುತ್ತೆ. ಆ ಮೀಟಿಂಗಲ್ಲಿ ಮಿನಿಮಮ್ ಈಗ ಅಪ್ಲಿಕೇಶನ್ ಹಾಕಿರೋರೆಲ್ಲ 2/3%, ಅಂದರೆ ಈಗ 100 ಜನ ಹಾಕಿದರೆ ಮಿನಿಮಮ್ 60 ಜನನಾದ್ರು ಅಲ್ಲಿ ಕಡ್ಡಾಯವಾಗಿ ಹಾಜರಾಗಿರಬೇಕು. ಇನ್ನು ಬೇರೆಯವರೆಲ್ಲ ಏನಾದರೂ ಆಗಿಲ್ಲ ಅಂದರೆ ಆಮೇಲೆ ಮತ್ತೆ ಚಾನ್ಸ್ ಸಿಗಲ್ಲ. ಸೊ ನೀವೇನಾದ್ರು ಅಪ್ಲಿಕೇಶನ್ ಹಾಕಿದರೆ ಈ ಮೀಟಿಂಗಿಗೆ ಹೋಗಿ. ಅದಾದಮೇಲೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಅದನ್ನೆಲ್ಲ ಚೆಕ್ ಮಾಡ್ತಾರೆ. ನೀವೇನಾದರೂ ಅರ್ಧಂಬರ್ಧ ಅಪ್ಲಿಕೇಶನ್ ಹಾಕಿದರೆ ರಿಜೆಕ್ಟ್ ಮಾಡ್ತಾರೆ, ಅಥವಾ ನೀವೇನಾದರೂ ಡಾಕ್ಯುಮೆಂಟ್ಸ್ನ ಕರೆಕ್ಟಾಗಿ ಕೊಟ್ಟಿಲ್ಲ ಅಂದರೆ ರಿಜೆಕ್ಟ್ ಮಾಡ್ತಾರೆ. ಸೊ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ 2-3 ಸಲ ಚೆಕ್ ಮಾಡಿಬಿಟ್ಟು ಅಪ್ಲಿಕೇಶನ್ನ ಹಾಕಿ. ಸುಮ್ಮನೆ ತಪ್ಪು ಕೊಟ್ಟರೆ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾರೆ. ಅದಾದಮೇಲೆ ನಿಮ್ಮದು ಮಾರ್ಕ್ಸ್ ಕಾರ್ಡು, ಬೋನಸ್ ಪಾಯಿಂಟ್ಸ್ನೆಲ್ಲ ಕೊಟ್ಟಿರ್ತಾರಲ್ಲ, ಅಂದರೆ ಈಗ ವಿಧವೆಯರಿಗೆ +5 ಪಾಯಿಂಟ್ಸ್ ಆ ಥರ, ಈಗೇನಾದ್ರು ಆ್ಯಸಿಡ್ ಆ ಥರ ಏನಾದ್ರು ಬಿದ್ದಿದ್ರೆ +5 ಪಾಯಿಂಟ್ಸ್ ಈ ಥರ ಎಲ್ಲ ಇರುತ್ತಲ್ಲ, ಈ ಅಂಕಗಳನ್ನೆಲ್ಲ ಸೇರಿಸ್ಬಿಟ್ಟು ನಿಮ್ಮನ್ನ ಸೆಲೆಕ್ಷನ್ ಮಾಡ್ಕೊತಾರೆ. ಸೊ ಎಲ್ಲ ಡಾಕ್ಯುಮೆಂಟ್ನ ಅವರು ಚೆಕ್ ಮಾಡಿಬಿಟ್ಟು ಅವತ್ತೇ ಒಂದು ತಾತ್ಕಾಲಿಕ ಪಟ್ಟಿನ ಕೊಡ್ತಾರೆ. ಅದರಲ್ಲಿ ಏನಾದರೂ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದರೆ ಏನಾದ್ರು 1 ವಾರ ಟೈಮ್ ತಗೊಂಡು ಆಮೇಲೆ ಲೀಸ್ಟ್ನ ಬಿಡ್ತಾರೆ ಯಾರ್ಯಾರು ಆಯ್ಕೆ ಆಗಿದ್ದಾರೆ ಅಂತ. ಸುಮ್ಮನೆ ಒಂದು ತಾತ್ಕಾಲಿಕ ಲೀಸ್ಟ್ನ ಬಿಟ್ಟಿರ್ತಾರೆ, ಟೆಂಪ್ರರಿ ಲೀಸ್ಟ್ನ ಬಿಟ್ಟಿರ್ತಾರೆ. ಆಮೇಲೆ ಜಿಲ್ಲೆಯ ಉಪನಿರ್ದೇಶಕರು ಅವರಿಂದ ಅವರು ಮತ್ತೆ ಪರಿಗಣಿಸ್ಬಿಟ್ಟು ಎಲ್ಲದನ್ನೂ ಒಂದು ಲಾಸ್ಟ್ ಫೈನಲ್ ಲೀಸ್ಟ್ನ ಬಿಡ್ತಾರೆ. ಆಮೇಲೆ ಅವ್ರಿಗೆ ಆಫರ್ ಲೆಟರ್ಗಳನ್ನ ಕೊಡ್ತಾರೆ. ಸೊ ಮತ್ತೆ ನೀವು ಯಾರ್ಯಾರು ಅಪ್ಲಿಕೇಶನ್ ಹಾಕಿ ಸೆಲೆಕ್ಷನ್ ಆಗಿರ್ತೀರ ಅವರು ಜಾಯ್ನ್ ಆಗೋಕ್ಕಿಂತ ಮುಂಚೆ ನಿಮ್ಮದು ಮೆಡಿಕಲ್ ಸರ್ಟಿಫಿಕೇಟು ಇವನ್ನೆಲ್ಲ ಸಬ್ಮಿಟ್ ಮಾಡಬೇಕಿರುತ್ತೆ. ಮತ್ತು ಎಲ್ಲೆಲ್ಲಿ ಇನ್ನೊಂದು 6 ತಿಂಗಳಲ್ಲಿ ರಿಟೈರ್ಮೆಂಟ್ ಆಗೋಕ್ಕಿರ್ತಾರೆ ಅವ್ರಗಳ ಪ್ಲೇಸ್ಗೆ ನಿಮ್ಮನ್ನ ಹಾಕ್ತಾರೆ. ಇನ್ನು ಅನುಕಂಪದ ಆಧಾರದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಸಹಾಯಕಿಯರ ಹುದ್ದೆಗೆ ಗುರುತಿಸಿರುವ ಬಗ್ಗೆ, ಯಾರಾದರೂ ಅಂಗನವಾಡಿ ಕಾರ್ಯಕರ್ತೆಯಾಗಿ ಅಥವಾ ಸಹಾಯಕಿಯಾಗಿ ಕೆಲಸ ಮಾಡ್ತಿರ್ತಾರೆ ಅನ್ಕೊಳ್ಳಿ, ಅವ್ರದ್ದೇನಾದ್ರು ಡೆತ್ ಆಯಿತು ಅಂದರೆ ಈ ಕೆಲಸ ಅವರ ಮಗಳಿಗೆ ಅಥವಾ ಅವರ ಸೊಸೆಗೆ ಹೋಗುತ್ತೆ. ಆ ಥರ ಏನಾದ್ರು ಡೆತ್ ಆಗಿದ್ರೆ ಇವ್ರುಗಳು ಕೆಲಸನ ತಗೋಬೋದು ಆ ಕೆಲಸನ. ಇನ್ನು ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿ, ಅಂಗನವಾಡಿ ಕಾರ್ಯಕರ್ತೆ ಅಥವಾ ಸಹಾಯಕಿಯರ ಆಯ್ಕೆ ಸಮಿತಿಯ ಸದಸ್ಯರು ಅಂದರೆ ಯಾರ್ಯಾರು ಬರ್ತಾರೆ ಅಂದರೆ
ಈಗ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ. ಇನ್ನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಉಪ ಅಧ್ಯಕ್ಷರಾಗಿರ್ತಾರೆ. ಅದೇ ಥರ ಬೇರೆ ಬೇರೆ ಇದೆ, ಅದನ್ನ ಒಂದ್ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ತಾಲೂಕು ಮಟ್ಟದಲ್ಲಿ ನಿಮ್ಮದು ಅರ್ಜಿಗಳನ್ನೆಲ್ಲ ಚೆಕ್ ಮಾಡೋರು ಬಂದು ಆ ಸಮಿತಿಗೆ ತಹಶೀಲ್ದಾರು ಅಧ್ಯಕ್ಷರಾಗಿರ್ತಾರೆ. ಇನ್ನು ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕು ಪಂಚಾಯತ್ ಅವರು ಉಪಾಧ್ಯಕ್ಷರಾಗಿರ್ತಾರೆ. ಇನ್ನು ಉಳಿದವ್ರದ್ದೆಲ್ಲ ಹಾಗೆ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಈ ರೀತಿ ನೋಟಿಫಿಕೇಷನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಡೌನ್ಲೋಡ್ ಮಾಡ್ಕೊಂಡು ಎಲ್ಲ ಓದ್ಕೊಳ್ಳಿ. ಯಾಕೆಂದರೆ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಮಿಸ್ಸಾಗಿ ಒಂದೊಂದು ಪಾಯಿಂಟ್ ಮಿಸ್ ಆಗಿರ್ಬೋದು. ಅದಕ್ಕೋಸ್ಕರ ಯಾರ್ಯಾರು ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದರೆ ಅವ್ರು ಒಂದ್ಸಲ ಎಲ್ಲದನ್ನೂ ನೋಡ್ಕೊಳ್ಳಿ. ಎಷ್ಟೆಷ್ಟು ವ್ಯಾಕೆನ್ಸಿ ಇರುತ್ತೆ ಅಂತ ಹೇಳಿದ್ದೀನಿ. ಇನ್ನು ಅಪ್ಲಿಕೇಶನ್ ಡೇಟ್ ಬಂದು 10/1/2024 ಶುರುವಾಗಿದೆ. ನೀವು 5 ಫೆಬ್ರವರಿ 2024 ಅಪ್ಲಿಕೇಶನ್ ಹಾಕ್ಬೋದು. ಸೊ ಅಪ್ಲಿಕೇಶನ್ ಎಲ್ಲಿ ಹಾಕೋದು ಅಂತ ಅಪ್ಲೈ ಆನ್ಲೈನ್ ಅಂತ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಇಲ್ಲಿಗೆ ಬರ್ತೀರಾ. ಇಲ್ಲಿಗೆ ಬಂದ್ಬಿಟ್ಟು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಅವ್ರು ಬಿಟ್ಟಿರೋದು ಬೀದರ್ ಅಥವಾ ತುಮಕೂರು, ಯಾವುದಾದ್ರು ಒಂದು ಚೂಸ್ ಮಾಡ್ಕೊಳ್ಳಿ. ಆಮೇಲೆ ನೀವು ಯಾವ ವ್ಯಾಪ್ತಿಯಲ್ಲಿ ಬರ್ತೀರಾ, ಅಂದರೆ ನಿಮ್ಮದು ಈಗ ಮಧುಗಿರಿನೋ ಕೊರಟಗೆರೆನೋ ಗುಬ್ಬಿನೋ ಯಾವ್ದು ಬರುತ್ತೆ ಅದನ್ನ ಚೂಸ್ ಮಾಡಿ. ಅದಾದಮೇಲೆ ನಿಮ್ಮದು ನೋಟಿಫಿಕೇಷನ್ ನಂಬರ್ ಇದೆಯಲ್ಲ ಅದು ಕೇಳುತ್ತೆ. ಆಮೇಲೆ ನೋಟಿಫಿಕೇಷನ್ ನಂಬರ್ನ ಚೂಸ್ ಮಾಡಬೇಕಿರುತ್ತೆ. ನೀವೇನಾದ್ರು ಅಂಗನವಾಡಿ ವರ್ಕರ್ಗೆ ಅಪ್ಲೈ ಮಾಡ್ತಿದ್ರೆ ಫಸ್ಟ್ನೇ ಚೂಸ್ ಮಾಡಿ, ಅಂಗನವಾಡಿ ಎಲ್ಪರ್ಗೆ ಅಪ್ಲೈ ಮಾಡ್ತಿದ್ರೆ ಕೆಳಗಡೆದನ್ನ ಚೂಸ್ ಮಾಡಿ. ಈ ಥರ ಚೂಸ್ ಮಾಡಿಬಿಟ್ಟು ಆಮೇಲೆ ಇಲ್ಲಿ ಬಂದ್ಬಿಟ್ಟು ಕ್ಯಾಟಗರಿ ನಿಮ್ಮದು ಯಾವುದು ಅಂತ ಹಾಕ್ಬೇಕಿರುತ್ತೆ. ನೀವು ಶೆಡ್ಯೂಲ್ ಕ್ಯಾಸ್ಟೋ ಶೆಡ್ಯೂಲ್ ಟ್ರೈಬೋ ಅದರ್ಸೋ ಯಾವುದು ಅಂತ ಕೊಟ್ಬಿಟ್ಟು ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ದು RD ನಂಬರ್ನ ಹಾಕ್ಬೇಕಿರುತ್ತೆ. RD ನಂಬರ್ ಹಾಕಾದ್ಮೇಲೆ ನಿಮ್ಮದು ನೇಮು ಉಳಿದಿದ್ದ ಡೀಟೇಲ್ಸ್ ಎಲ್ಲ ಬರುತ್ತೆ. ಅದಾದಮೇಲೆ ಅಪ್ಲಿಕೇಶನ್ ಏನೇನು ಕೇಳುತ್ತೆ, ಏನೇನು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡೋಕ್ಕೆ ಕೇಳುತ್ತೆ ಅದನ್ನೆಲ್ಲ ಕೊಡಿ, ಅಪ್ಲೋಡ್ ಮಾಡಿ, ಆಮೇಲೆ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಾದ್ಮೇಲೆ ಲಾಸ್ಟಿಗೆ ಅಪ್ಲಿಕೇಶನ್ ಇರುತ್ತಲ್ಲ ಅದರದ್ದು ಒಂದು ಪ್ರಿಂಟ್ಔಟ್ನ ತೆಗೆದಿಟ್ಕೊಳ್ಳಿ. ಸೊ ಇಷ್ಟು ಬಂದು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿಯ ಹುದ್ದೆಯ ಡೀಟೇಲ್ಸ್. ಸೊ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತ ಇದ್ದೀರಾ ಅವರು ಅಪ್ಲೈ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.